ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ತಮ್ಮನೆಲ್ಲಲ್ಲಿ ನೋಡಿರೋ ಹಾಗೆ ಏನಿದು ಸ್ಕ್ಯಾಮ್ ಅಲರ್ಟ್ ಅಂತ ಇದೆಯಲ್ಲ ಜಾಬ್ಸಿಂದು, ಅದ್ರ ಬಗ್ಗೆ ಹೇಳ್ತೀನಿ. ಅದು ಯಥೇಚ್ಛು ಆಗಿ ಭಾಳಷ್ಟು ಜನಕ್ಕೆ ಫೇಕ್ ಆಫರ್ ಲೆಟರ್ಸ್ ಬರ್ತಿದ್ದಾವೆ, ಏರ್ಪೋರ್ಟ್, ಏರ್ಲೈನ್ಸ್ ಅದು ಇದು ಅಂತ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏರ್ಪೋರ್ಟ್ ಜಾಬ್ ಸ್ಕ್ಯಾಮ್ ಅಂತ. ಏನಿದು ಸ್ಕ್ಯಾಮ್ ಅಂತಂದರೆ, ಬಹಳಷ್ಟು ಜನಕ್ಕೆ ಅವರವರ ಇಮೇಲ್ ಐ ಡಿ ಏನಿರುತ್ತಲ್ಲ, ಇಮೇಲ್ ಐ ಡಿಗೆ ಫೇಕ್ ಆಫರ್ ಲೆಟರ್ ಕಳಿಸ್ತಿದ್ದಾರೆ. ಅಂದರೆ ಯಾವುದೋ ಒಂದು ಏರ್ಪೋರ್ಟ್ ನೇಮ್ ಹಾಕಿ, ಇಲ್ಲ ಏರ್ಲೈನ್ಸ್ ನೇಮ್ ಹಾಕಿ, ಅದು ಯಾವ ಥರ ಇರುತ್ತಂತಂದರೆ ಆಲ್ಮೋಸ್ಟ್ ಆಲ್ ಸೇಮ್ ಆಫರ್ ಲೆಟ್ರ್. ಅಂದರೆ ಏರ್ಲೈನಿಂದ ಒರಿಜಿನಲ್ ಏನಾದರೂ ಇಶ್ಯೂ ಮಾಡಿದರೆ ಯಾವ ಥರ ಇರುತ್ತೆ ಅದೇ ಥರ ಇಶ್ಯೂ ಮಾಡ್ತಿದ್ದಾರೆ. ಓಕೆ, ಇಶ್ಯೂ ಮಾಡಿದರೆ ಆದಮೇಲೆ ಏನು ಮಾಡ್ತಿದ್ದಾರೆ ಅಂತಂದರೆ ಅಮೌಂಟ್ ಕೇಳ್ತಿದ್ದಾರೆ. ಇಷ್ಟಿಷ್ಟು, ಫಾರ್ ಎಕ್ಸಾಂಪಲ್ 1 lakh, 2 lakh, 3 lakh. ಈ ಕೆಲವೊಬ್ಬರ ಹತ್ರ ಕಡಿಮೆ ಅಮೌಂಟನ್ನು ಇಸ್ಕೊತಿದ್ದಾರೆ. ಬಟ್ ಇದೆಲ್ಲ ಟೋಟಲಿ ಮೋಸ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಯಾವುದೇ ಏರ್ಲೈನ್ಸ್ ಆಗಿರಲಿ, ಏರ್ಪೋರ್ಟ್ ಆಗಿರಲಿ, ನಿಮ್ಮ ಕಡೆಯಿಂದ 1 ರೂಪಾಯಿನೂ ತಗೊಳ್ಳಲ್ಲ. ಅವರು ಬರೀ ಇಂಟರ್ವ್ಯೂ ಮಾಡೋಕ್ಕೇ ದೊಡ್ಡ ದೊಡ್ಡ 4 to 5 ಸ್ಟಾರ್ ಹೋಟೆಲ್ಸ್ಗಳಲ್ಲಿ ಇಂಟರ್ವ್ಯೂ ಅರೇಂಜ್ ಮಾಡ್ತಾರೆ. ಅದು ಅವರು ಮಾಡ್ತಿರೋದು. ಅಂಥದ್ರಲ್ಲಿ ನಿಮ್ಮ ಹತ್ರ ದುಡ್ಡು ಯಾಕೆ ತೊಗೊಳ್ತಾರೆ ಅದು ಯೋಚನೆ ಮಾಡಿ. ಆಮೇಲೆ ಇನ್ನೊಂದು ಸಿಂಪಲ್ ಒಂದು ವಿಷಯನ ಹೇಳ್ತೀನಿ. ಈಗ ಯಾವುದೋ ಕಂಪ್ನಿಯಲ್ಲಿ ಒಂದು ಹೊರಗಡೆ ಅಂದ್ಕೊಳ್ಳಿ, ಏರ್ಪೋರ್ಟ್ ಬಿಟ್ಬಿಡಿ, ಏರ್ಪೋರ್ಟಿಂದ ಆಚೆ ಬರ್ರಿ, ಬೇರೆ ಯಾವುದೋ ನಿಮಗೆ ರೆಫರೆನ್ಸ್ ಇರೋರು ಕಳಿಸಿರ್ತಾರೆ, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ಅಲ್ಲಿ ಏನೋ ಅದಕ್ಕೆ 2 ಡೇಸ್ ಬ್ಯಾಕೇ ಎಷ್ಟೋ ಕಷ್ಟಪಟ್ಟು ನೈಟೆಲ್ಲ ನಿದ್ರೆ ಇಲ್ಲದೆ ಕಷ್ಟಪಟ್ಟು ಇಂಟರ್ವ್ಯೂ ಪ್ರಿಪೇರ್ ಆಗಿ ಹೋಗಿ ಇಂಟರ್ವ್ಯೂ ಕೊಟ್ಟು ಬರ್ತಾರೆ. ಅವ್ರಿಗೆಲ್ಲ ರಿಸ್ಯೂಮೇನ ಕೊಟ್ಟು ಬಂದಿರ್ತಾರೆ. ಕೊಟ್ಟು ಬಂದಮೇಲೆ ಅವ್ರು ಏನು ಹೇಳ್ತಾರೆ, ನಾವು ನಿಮಗೆ ಕಾಲ್ ಮಾಡ್ತೀವಿ ಅಂತ ಅಂತಾರೆ. ಅದಾದಮೇಲೆ 2 ಡೇಸ್ ಕಾಯ್ತಾರ, 3 ಡೇಸ್ ಕಾಯ್ತಾರ, 1 ವಾರ ಕಾಯ್ತಾರ, 1 ತಿಂಗಳು ಕಾಯ್ತಾರೆ, 2 ತಿಂಗಳೂ ಕಾಯ್ತಾರ. ನಿಮಗೆ ಒಂದು ಕಾಲೂ ಬರಲ್ಲ ಒಂದೊಂದು ಸರಿ ನೀವು ರಿಜೆಕ್ಟ್ ಆಗಿದ್ದರೆ. ಓಕೆನಾ? ಈ ಥರ ಇದೆ ಹೊರಗಡೆ ಸಿಚುವೇಶನ್. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ರಿಸ್ಯೂಮೆ ಕೊಟ್ಟು ಬಂದ ಮೇಲೂ ನಿಮಗೆ ಒಂದು ಕಾಲ್ ಬರಲಿಲ್ಲ, ಒಂದು ಏನು ಮೇಲ್ ಬರಲಿಲ್ಲ, ಒಂದು ಮೆಸೇಜೂ ಇಲ್ಲ ಅಂತಂದರೆ ನೀವು ಏನು ಅಪ್ಲೈ ಮಾಡದೆ ನಿಮಗೆ ಆಫರ್ ಲೆಟ್ರು ಅದು ಹೆಂಗೆ ಬರುತ್ತೆ? ಹೌದಲ್ವಾ? ಇಷ್ಟರಲ್ಲೇ ಯೋಚನೆ ಮಾಡಿ, ನಿಮಗೆ ಆಫರ್ ಲೆಟ್ರ್ ಹೆಂಗೆ ಬರುತ್ತೆ? ನೀವೇನು ನಾನೇನು ಅಪ್ಲೈ ಮಾಡಿಲ್ಲ ಗುರು, ನಾನು ಯಾವುದ್ರಲ್ಲಿನೂ ಅಪ್ಡೇಟ್ ಮಾಡಿಲ್ಲ, ಏನಿಲ್ಲ, ಆದರೂ ನನಗೆ ಆಫರ್ ಲೆಟ್ರ್ ಬಂದಿದೆ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಅಂದ್ಕೊಳ್ಳಿ, ಇದು ಸ್ಕ್ಯಾಮ್ ಅಂತ ಅಂದ್ಕೊಳ್ಳಿ, ಫೇಕ್. ಯಾವುದೇ ಆಗಿರಲಿ, ಯಾವುದೇ ಇಂಡಸ್ಟ್ರಿ ಒಳಗಡೆ ಆಯ್ತಂತ ನೀವು ಇಂಟರ್ವ್ಯೂ ಕೊಳ್ಳಾರ್ದೆ, ನೀವು ಯಾರ ಹತ್ರನೂ ಕಾನ್ವರ್ಸೇಷನ್ ಏನು ಮಾಡಲಾರ್ದೆ, ನಿಮಗೆ ನಿಮ್ಮ ಇನ್ನರ್ ವ್ಯೂನ ನೋಡಲಾರ್ದಂಗೆ ಅದು ಹೆಂಗೆ ಜಾಬ್ ನಿಮಗೆ ಕೊಡ್ತಾರೆ, ಹೆಂಗೆ ಆಫರ್ ಲೆಟ್ರ್ ಕೊಡ್ತಾರೆ. ಈ ಒಂದು ಸಿಂಪಲ್ ವಿಷಯನ ನೆನಪಿಟ್ಕೊಳ್ಳಿ ಸಾಕು. 1 ರೂಪಾಯಿನೂ ಸ್ಟ್ಯಾಂಪ್ ಏನೋ ಸಮಥಿಂಗ್ ಅದು ಇದು ಅಂತ ಕವರಿಂಗ್ ಅದು ಇದು ಅಂತ ಏನೇನೋ ಕೇಳ್ತಿರ್ತಾರೆ. ಕೆಲವೊಬ್ಬರು ಹೆಂಗೆ ಇಂಥ ಕೆಳಮಟ್ಟಕ್ಕೆ ಇಲ್ದಾರೆ ಅಂತಂದರೆ ಸ್ಕ್ಯಾಮ್ ಮಾಡೋರು 200 rupees, 250 rupees, 1200 ಅದು ಇದು ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅದು ನೀವು ಪೇ ಮಾಡಬೇಕು. ಆಮೇಲೆ ಒಂದು 30,000 ನೀವು ಅಮೌಂಟ್ ಪೇ ಮಾಡಬೇಕು. 1 yearವರೆಗೂ ಡೆಪಾಸಿಟ್ ಅಮೌಂಟ್ ಅದು. ಆಮೇಲೆ ನಿಮಗೆ ರಿಟರ್ನ್ ಬ್ಯಾಕ್ ಆಗುತ್ತೆ. ನೀವೇನೇನು ಕಟ್ಟಿದ್ದೀರ ಅದೆಲ್ಲ, ಯೂನಿಫಾರ್ಮ್ ಅದು ಇದು ಅಂತ ಏನೇನೋ ಹೇಳ್ತಾರೆ. ಇದೆಲ್ಲ ಸ್ಕ್ಯಾಮ್ ಅಂತಲೇ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಯಾವುದೇ ಏರ್ಲೈನ್ಸ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ನಿಮ್ಮ ಕಡೆಯಿಂದ 1 ರೂಪಾಯಿನೂ ತಗೊಳ್ಳಲ್ಲ. ಅವರೇ ನಿಮಗೆ ನೀವೇನಾದರೂ ಜಾಬ್ ತೊಗೊಂಡಿರ ಅಂತಂದರೆ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಲ್ಲೆಲ್ಲ ಇಂಟರ್ವ್ಯೂ ಮಾಡ್ತಾರೆ. ಆಮೇಲೆ ಈ ಏರ್ ಹಾಸ್ಟೇಜ್ ಅಂತ, ಈಗ ನೆಕ್ಸ್ಟು ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಜಾಬ್ಸ್ ಯಾವ ಥರ ಇದ್ದಾವೆ, ಯಾರು ಎಲಿಜಿಬಲ್ ಅಂತ. ಏರ್ ಹಾಸ್ಟೇಜ್ ಅಂತ ಏನು ಕ್ಯಾಬಿನ್ ಕ್ರೂ ಅಂತ ಏನು ಹೇಳ್ತೀವಿ, ಅವ್ರು ಏನಾದರೂ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ ಮೇಲೆ ಅವರಿಗೆ ಯಾವ ಥರ ಫೆಸಿಲಿಟಿ ಕೊಡ್ತಾರೆ ಗೊತ್ತಿದ್ದಾನ? 3 ರಿಂದ 5 ಸ್ಟಾರ್ಸ್ ಹೋಟೆಲ್ಸ್, 3 to 5 ಸ್ಟಾರ್ಸ್ ಹೋಟೆಲ್ಸ್ ಅಂತ ಏನು ಹೇಳ್ತೀವಿ,
ಅಂಥ ಹೋಟೆಲ್ಸಲ್ಲಿ ಅವರಿಗೆ ಅಕಾಮಡೇಷನ್ ಫ್ರೀ, ಫುಡ್ ವಿತ್ ಕ್ಯಾಬ್, ಈಚ್ ಆ್ಯಂಡ್ ಎವ್ರಿ ಫೆಸಿಲಿಟಿ ಕೊಡ್ತಾರೆ. ನಿಮ್ಮ ಕಡೆಯಿಂದ 1 ರೂಪಾಯಿನೇ ತೊಗೊಳಲ್ಲ. ಅವ್ರದ್ದು ಯೂನಿಫಾರ್ಮ್ ಅದು ಹೊರಗಡೆ ಕೇಳಿದರೆ ಎಷ್ಟಿರುತ್ತೆ ಗೊತ್ತಾ? ಆ ಬಟ್ಟೆ ಅಂದರೆ ಹೇರ್ ಆಸ್ಟೇಜ್ ಹಾಕೊತಾರಲ್ಲ, ಆ ಬಟ್ಟೆದು ಕಾಸ್ಟು ನೀವು ಹೊರಗಡೆ ಕೇಳಿದರೆ ದಂಗಾಗ್ತೀರ. ಈ ಥರ ಎಲ್ಲ ಅವರೇ ಫೆಸಿಲಿಟಿ ಕೊಡ್ತಾರೆ ಬಿಟ್ಟು ನಿಮ್ಮ ಹತ್ರದಿಂದ 1 ರೂಪಾಯಿನೂ ಅವರು ತೊಗೊಳ್ಳಲ್ಲ. ಹಿಂಗೇನಾದ್ರು ತೊಗೊಂಡ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಂದ್ಕೊಳ್ರಿ ಇದು ಸ್ಕ್ಯಾಮ್, ಬೇಡ. ಇಷ್ಟೇ, ಬಲಿಯಾಗಕ್ಕೆ ಹೋಗಬೇಡಿ. ಇದು ನಾನು ನಿಮಗೆ ಹೇಳೋದು. ಎಲ್ಲರೂ ಬಹಳನೇ ಕೇರ್ಫುಲ್ಲಾಗಿರಿ, ಯಾರಿಗೂ 1 ರೂಪಾಯಿ ಕೊಡೋಕ್ಕೆ ಹೋಗಬೇಡಿ, ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಏರ್ಪೋರ್ಟಲ್ಲಿ ಜಾಬ್ಸ್ ತಗೊಳ್ಳೋದು ಹೇಗಂತ ತಿಳಿಸ್ಕೊಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡ್ರಪ್ಪ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.